ಇಷ್ಟೇ ದಿನ ಕಿಸ್ ನಾನ್ ಕೊಡ್ತೀನಿ ಸಾರ್. ನಿಮ್ ಫೇವ್ರೆಟ್ ಸಿಂಗರ್ ಯಾರು? ಸನ್ನಿ ಲಿಯೋನ. ನನ್ಗೆ ಯಾರೋ ಒಂದಿಷ್ಟು ಅವಮಾನ ಮಾಡಿದ್ರು. ಇವೆಲ್ಲ ಇನ್ಸ್ಪೈರ್ ಆಗಿ ತಗೊಂಡು ನಾನು ಬಂದಿಲ್ಲೇನೋ ಒಂದು ಸಾಧನೆ ಮಾಡಬೇಕು. ಒಂದು 2-3 ಸತಿ ಸೋತಾಗ ಸೊ ಸುಮ್ಮನೆ ಇರೋದು ಬೇಡ, ಮುಂದಕ್ಕೆ ಇನ್ನೂ ಹೋಗೋಣ ಅಂತ ಹೇಳಿ ಡಿಸೈಡ್ ಆಗಿ ನನಗೋಸ್ಕರ ನಾನು ಸ್ಟ್ಯಾಂಡ್ ತಗೊಂಡು ನಾನು ನಿಂತ್ಕೋಬೇಕಾಗಿತ್ತು. ಸೊ ನನಗೆ ಪರ್ಸ್ನಲಿ ಸಪೋರ್ಟ್ ಇರಲಿ. ಹಾಯ್ ನಮಸ್ಕಾರ, ನೀವು ನೋಡ್ತಾ ಇರೋದು ಡಿಜಿಟಲ್ ಕುಟುಂಬ. ಇವತ್ತಿನ ವಿಶೇಷ ಏನಪ್ಪಾ ಅಂದ್ರೆ, ಒಬ್ಬ ವ್ಯಕ್ತಿ ಎಷ್ಟು ನಗಿಸ್ತಾನೋ ಅವನ ಹಿಂದೆ ಅಷ್ಟೇ ನೋವಿರುತ್ತೆ ಅನ್ನೋದು ಒಂದು ವಿಚಾರ. ಸೊ ಇದು ನನ್ನ ಮಾತಲ್ಲ, ಈ ಹಿಂದೆ ಒಂದಷ್ಟು ಪುರಾತನ ಕಾಲದಿಂದ ಬಂದಂತಹ ಒಂದು ಮಾತಂತ ಹೇಳ್ಬಹುದು. ಯಾಕಂದ್ರೆ ಒಬ್ಬ ವ್ಯಕ್ತಿ ಅಷ್ಟು ನಗಿಸ್ತಾನಂದ್ರೆ ಅವನಿಂದ ಅಷ್ಟು ಸಾವಿರ ನೋವು ಇರುತ್ತೆ. ಸೊ ಅಂಥದ್ದೇ ಒಬ್ಬ ಪರ್ಸನ್ ನಾನು ಇವತ್ತು ನಿಮ್ಮನ್ನ ಭೇಟಿ ಮಾಡಿಸ್ತೀನಿ. ಅವರ ಲೈಫ್ ಸ್ಟೋರಿ ಬಗ್ಗೆ ನಿಮ್ಮ ಮುಂದೆ ತಂದಿಡ್ತೀನಿ. ಅವರ ಕರಿಯರ್ ಹೇಗೆ ಸ್ಟಾರ್ಟ್ ಮಾಡಿದ್ರು, ಇಷ್ಟು ಶಾರ್ಟ್ ಮೂವಿಗಳಲ್ಲಿ ಅವರ ಹೆಸರು ಮಾಡಿದ್ದು ಹೇಗೆ, ಅವರ ಪಾತ್ರ ಹೇಗಿತ್ತು, ಅವರ ಲೈಫ್ ಕರಿಯರ್ ಹೇಗಿತ್ತು, ಒಂದಷ್ಟು ವಿಚಾರಗಳು, ಒಂದಷ್ಟು ಇನ್ಸ್ಪೈರ್ ವರ್ಡ್ಸ್ಗಳನ್ನು ನಿಮ್ಮ ಮುಂದೆ ಶೇರ್ ಮಾಡ್ತಾ ಹೋಗೋಣ. ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮನ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಆ ವ್ಯಕ್ತಿನ ಫಸ್ಟ್ ನಮ್ಮ ಚಾನಲ್ಗೆ ವೆಲ್ಕಮ್ ಮಾಡ್ಕೊಳ್ಳೋಣ. ಓಕೆ, ನಮಸ್ಕಾರ ಸರ್, ನಮ್ಮ ಡಿಜಿಟಲ್ ಕುಟುಂಬಕ್ಕೆ ಸ್ವಾಗತ. ಸೊ ನಿಮ್ಮ ಲೈಫ್ ಕರಿಯರ್ ಹೇಗೆ ಸ್ಟಾರ್ಟ್ ಆಯ್ತು ಸರ್? ಒಂದಷ್ಟು ಶಾರ್ಟ್ ಮೂವಿಗಳಲ್ಲಿ ಕಾಣಿಸ್ಕೊಂಡಿದ್ದೀರಾ, ಒಂದಷ್ಟು ರೀತಿಯಾದಂಥ ಹೆಸರು ಮಾಡಿದ್ದೀರಾ, ಒಂದಷ್ಟು ಜನ ಗುರುತಿಸ್ತಾರೆ ಅಂತ ಅನ್ಸುತ್ತೆ. ಸೊ ಹೇಗೆ ಸರ್ ಈ ಜರ್ನಿ ಹೇಗೆ ಸ್ಟಾರ್ಟ್ ಆಯ್ತು? ಇದು ಮುಂಚಿನ ಲೈಫ್ ಹೇಗಿತ್ತು ಸರ್? ಫಸ್ಟ್ ಅದ್ರ ಬಗ್ಗೆ ಹೇಳಿ. ಮ್ಯಾಮ್, ಆ್ಯಕ್ಚುಲಿ ನಾನು ಬಂದು ಒಂದು ಎಲ್ಲೋ ಕೋಲಾರಲ್ಲಿ ಕಾಲೇಜ್ಗೆ ಹೋಗ್ಕೊಂಡಿದ್ದೆ. ಸೊ ಆ ಟೈಮಿಂದ ನನಗೊಂದು ಆಸೆ ಇತ್ತು. ಸೊ ಸಿನಿಮಾ ಫೀಲ್ಡಿಗೆ ಬರಬೇಕು, ಏನಾದರೂ ಮಾಡಬೇಕು, ಸೊ ನನಗೆ ಅಂತ ಏನೋ ಒಂದು ರೂಪಿಸ್ಕೊಂಡು ಮೂವ್ ಆನ್ ಆಗಬೇಕು ಅಂತ. ಸೊ ಅದಾದಮೇಲೆ ನಾನು ಒಂದಷ್ಟು ಸಾಂಗ್ಸ್ ಮೇಲೆ ನಾನೇ ಪ್ರೊಡ್ಯೂಸ್ ಮಾಡಿ ಇನ್ವೆಸ್ಟ್ ಮಾಡಿದೆ. ಅಲ್ಲೆಲ್ಲೋ ಒಂದು ಕಡೆ ಒಂದು 2-3 ಸತಿ ಸೋತಾಗ ಸೊ ಸುಮ್ಮನೆ ಇರೋದು ಬೇಡ, ಮುಂದಕ್ಕೆ ಇನ್ನೂ ಹೋಗೋಣ ಅಂತ ಹೇಳಿ ಡಿಸೈಡ್ ಆಗಿ ಮತ್ತೆ ನಮ್ಮ JRM ಸರ್ ಇದ್ದಾರಲ್ವ, ಸೊ ಅವ್ರ ಹತ್ರ ಒಂದು ಚಾನ್ಸ್ ತಗೊಂಡು ಸೊ ಅಲ್ಲಿ ಬಂದು ಅವ್ರ ಹತ್ರ ಒಂದು 8 ಶಾರ್ಟ್ ಮೂವಿ ಮಾಡಿದೆ. ಸೊ ಅವರು -18+ ಮತ್ತೆ ಸಡನ್ ಆಗಿ ಬರ್ತಿಟ್ರೆ ಏನಾಗುತ್ತೆ, ಅವೆರಡೂ ಒಂದು ದೊಡ್ಡ ಮಟ್ಟಕ್ಕೆ ಹೆಸರು ಮಾಡುತ್ತೆ. ಸೊ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗುತ್ತೆ. ಅದಾದ್ಮೇಲೆ ಒಂದಷ್ಟು ಶಾರ್ಟ್ ಮೂವೀಸ್ ಆಫರ್ ಬರುತ್ತೆ, ಸಿನಿಮಾಗ್ಲು ಒಂದು 2 ಆಫರ್ ಬರುತ್ತೆ. ಸೊ ಇದೆಲ್ಲ ಬಂದಾಗ ಓಕೆ, ಎಲ್ಲ ಒಂಚೂರು ಗ್ರೋತ್ ಆಗಿದ್ದೀವಿ ಅಂತ ಅನ್ಸುತ್ತೆ. ಸೊ ಅದಾದ್ಮೇಲೆ ಈಗ ಇಲ್ಲಿಂದ ಈಗ ನಮ್ಮ AJ ಫಿಲಮ್ಸ್ ಅಮರ್ ಹೊಸಕೋಟೆ ಅವ್ರದ್ದು, ಸೊ ಇಲ್ಲೇ ಇದ್ಕೊಂಡೆಲ್ಲ ನಮ್ಮ ಓನಾಗೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ವಿ ಸದ್ಯಕ್ಕೀಗ. ಈ ಫೀಲ್ಡ್ಗೆ ಬರ್ಬೇಕಂತ ಏನಕ್ಕೆ ಅನಿಸ್ತು ಸರ್ ನಿಮ್ಗೆ? ಮ್ಯಾಮ್, ಒಂದಷ್ಟು ಈಗ ಕೆಲವೊಂದೆಲ್ಲ ನನಗೆ ನನ್ನ ಮನೆ ಕಡೆ, ಸೊ ಈಗ ಯಾರೋ ಒಂದಷ್ಟು ಜನ ನನಗೆ ಯಾರೋ ಒಂದಷ್ಟು ಅವಮಾನ ಮಾಡಿರೋದ್ರಲ್ಲಿ ಇವೆಲ್ಲ ಇನ್ಸ್ಪೈರ್ ಆಗಿ ತಗೊಂಡು ನಾನು ಬಂದಿಲ್ಲೇನೋ ಒಂದು ಸಾಧನೆ ಮಾಡಬೇಕು, ನನಗೋಸ್ಕರ ನಾನು ಸ್ಟ್ಯಾಂಡ್ ತಗೊಂಡು ನಾನು ನಿಂತ್ಕೋಬೇಕಾಗಿತ್ತು. ಸೊ ನನಗೆ ಪರ್ಸ್ನಲಿ ಸಪೋರ್ಟ್ ಇರಲಿಲ್ಲ. ಸೊ ಅದು ನಾನು ಒಬ್ಬನೇ ಹೋರಾಟ ಮಾಡ್ಕೊಂಡು ಇಲ್ಲಿ ಬಂದು ನಿಂತ್ಕೋಬೇಕು ಅನ್ನೋದು ನನ್ನ ಗುರಿ. ಸೊ ಹಂಗಾಗಿ ಈ ಫೀಲ್ಡ್ನ ಚೂಸ್ ಮಾಡ್ಕೊಂಡು. ಈಗ ಶಾರ್ಟ್ ಮೂವಿ ಅಂದ ತಕ್ಷಣ ಡೈಲಾಗ್ಸ್ ಎಲ್ಲ ಈಸಿ ಇರಲ್ಲ, ನಿಮ್ಗೆ ಗೊತ್ತಿರಂಗ, ಅಂದ್ರೆ ಆಡು ಭಾಷೆಲ್ಲೇ ಹೇಳ್ಬೇಕಾಗಿರುತ್ತೆ. ಹೇಗೆ ಸರ್ ಇದು ಪ್ರಿಪ್ರೇಷನ್ ಹೇಗಿತ್ತು? ಹೇಗೆ ಅನಿಸ್ತು ಮೊದಲಿಗೆ ಬಂದಾಗ ನಿಮ್ಗೆ ಶಾರ್ಟ್ ಮೂವಿ ಸಿಕ್ಕಾಗ? ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಮ್ಯಾಮ್, ಆಕ್ಚುಲಿ ಶಾರ್ಟ್ ಮೂವೀಸಿಗೆ ಬಂದಾಗ ನನಗೂ ಏನು ಅಷ್ಟೊಂದು ಐಡಿಯಾ ಇರಲಿಲ್ಲ. ಇಲ್ಲಿ ಬಂದ್ಮೇಲೆ ಸೊ ನಮ್ಗೇನು ನಮ್ಮ ಡೈರೆಕ್ಟರ್ ಹೇಳ್ಕೊಡ್ತಿದ್ರು ಅದನ್ನ ನೋಡಿ ಸೊ ನಾನು ಕಲ್ತ್ಕೊಂಡು ಒಂದಷ್ಟನ್ನ ಈಗ ಅದನ್ನೇ ರೂಢಿಸ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಈಗ ಸದ್ಯಕ್ಕೆ ಎಲ್ಲಾನು ಒಂದಷ್ಟು ತಿಳ್ಕೊಂಡಿದ್ದೀನಿ, ತುಂಬಾ ಅಂದ್ರೆ ತುಂಬಾ ಅಲ್ಲ. ಸೊ ನಮ್ಮ ಡೈರೆಕ್ಟರ್ಗಳು ಅವರೆಲ್ಲ ಹೇಳ್ಕೊಟ್ಟು ವರ್ಕ್ಶಾಪ್ ಮಾಡಿಸ್ತಾರ, ಅದೆಲ್ಲ ಒಂದಷ್ಟು ಕಲ್ತಿದ್ದೀನಿ ಮ್ಯಾಮ್. ಇನ್ನೂ ಒಂದಷ್ಟಿದೆ ಕಲಿಬೇಕಾಗಿರೋದು, ಇನ್ನು ಮುಂದೆ ಹೋಗೋದಿಲ್ಲ, ನೋಡೋಣ ಮ್ಯಾಮ್ ಮುಂದೆ. ಈಗ ಇಷ್ಟು ಜರ್ನಿ ಆಯ್ತಲ್ಲ ಸರ್ ನಿಮ್ದು, ಈಗ ಒಂದು ರೆಕಗ್ನೈಸ್ ಸಿಕ್ಬಿಡಿದೆ ಆಲ್ರೆಡಿ. ಇನ್ನು ಏನಾದ್ರು ರಿಯಾಲಿಟಿ ಶೋಗಳಲ್ಲಿ ಏನಾದ್ರು ನೀವು ಅಪ್ರೋಚ್ ಮಾಡಿದ್ರ, ಇಲ್ಲ ಏನಾದ್ರು ಅಟೆಂಡ್ಗಳು ಮಾಡಿದ್ರ, ಇಲ್ಲ ನಿಮ್ಗೆ ಏನಾದ್ರು ಕಾಲ್ಸ್ ಬಂತಾ? ಮ್ಯಾಮ್, ಆಕ್ಚುಲಿ ರಿಯಾಲಿಟಿ ಶೋಸ್ ಇಂದ ನನಗೆ ಬಂದಿಲ್ಲ. ಒಂದು ಈಗ ನಮ್ದೊಂದು ಸಿನಿಮಾ ಇದೆ, ಆ ಸಿನಿಮಾ ರಿಲೀಸ್ ಆದ್ಮೇಲೆ 100% ಬರುತ್ತೆ ಅನ್ನೋ ನಂಬಿಕೆ ಇದೆ ಮ್ಯಾಮ್. ಓಕೆ, ನಿಮ್ಮ ಆ ಲೈಫ್ ಸರ್ ಸ್ಟ್ರಗಲ್ ಲೈಫ್ ಇತ್ತಲ್ಲ, ನಿಮಗೆ ಸಪೋರ್ಟ್ ಇರಲಿಲ್ಲ, ಒಂದಷ್ಟು ಮಾತುಗಳು ಬಂತು ಅಂತ ಹೇಳಿದ್ರಿ. ಏನ್ ಸರ್ ಅದು? ಏನಾದ್ರು ಅವ್ರ ನೇಮ್ ಹೇಳ್ದಿರ ಏನಾದ್ರು ಒಂದು ಹೇಳ್ಬೋದು ಅದ್ರ ಬಗ್ಗೆ? ಆಕ್ಚುಲಿ ಈಗ ಎಲ್ಲೋ ಒಂದ್ ಕಡೆ ನಾವು ಸಿನಿಮಾ ಮಾಡ್ತೀವಿ, ನಾವು ತುಂಬಾ ಬಡತನದಲ್ಲಿ ಇದ್ದಾಗ ಆ ಮಾತುಗಳೆಲ್ಲ ಮುಂದೆ ಕೇಳಿಸ್ಕೊಳ್ಳೋ ವ್ಯಕ್ತಿ ತುಂಬಾನೇ ಏನು ವ್ಯಂಗ್ಯವಾಗಿ ಮಾತಾಡ್ತಾರೆ. ಏನು ಇಲ್ದೇ ಇರೋನು ಒಂದು ಮೂವಿ ಮಾಡ್ತಾನ, ಇವನ್ಗೇನು ಅಷ್ಟೊಂದು ಬಜೆಟ್ ಇದೆಯಾ, ಇವನ ಹತ್ರ ಏನಿಲ್ಲ ಅಲ್ವಾ, ಇವನ್ ಕಂಪ್ಲೀಟ್ಲಿ ಝೀರೋ, ಸೊ ಇವನ್ ಹೆಂಗ್ ಮಾಡ್ತಾನೆ, ಅಂತದ್ದು ಒಂದಷ್ಟು ಜನ ಈ ಊರೊಳಗಡೆ ಅವ್ರು ಇವ್ರು ಇರ್ತಾರಲ್ವಾ. ಸೊ ಇದು ಅವಮಾನಗಳೆಲ್ಲ ಆದಾಗ ಎಲ್ಲೋ ಒಂದ್ ಕಡೆ ನೆಲೆ ನಿಲ್ಬೇಕು ಅಂತ ನನ್ನ ಓನ್ ಲ್ಯಾಂಡ್ ನಾನು ಮಾರಿ ಸೊ ಅದ್ರಲ್ಲಿ ಪ್ರೊಡ್ಯೂಸ್ ಮಾಡಿಕೊಂಡು ಒಂದು 8 ಸಾಂಗ್ಗೆ ನಾನು ಇನ್ವೆಸ್ಟ್ ಮಾಡಿ ಅಲ್ಲಿಂದ ಬರ್ತೀನಿ. ನಾನೇನು ಅಂತ ನಾನು ಅವ್ರಿಗೆ ಒಂದಷ್ಟು ಮಾತ್ರ ತೋರಿಸ್ಕೊಡ್ತೀನಿ. ಅದಾದ್ಮೇಲೂ ಅವ್ರ ನಂಬಿಕೆ ಇರಲ್ಲ.
ಸೊ ಈಗಿನ ದಿನಗಳಲ್ಲಿ ಈಗ ಇಂಟರ್ವ್ಯೂಸ್ ಆಗಲಿ ಅದು ಇದು ಪರ್ಸ್ನಲಿ ಅವರೇ ನೋಡಿಕೊಂಡು ಮನೆಗಳಲ್ಲಿ ಈಗ ಎಲ್ಲೋ ಒಂದು ಕಡೆ ಒಂದೆಲ್ಲೋ ರೆಸ್ಪೆಕ್ಟ್ ಒಂಚೂರು ರೆಸ್ಪೆಕ್ಟ್ ಕೊಡ್ತಾರೆ. ಸರ್ ನೆಕ್ಸ್ಟ್ ನಿಮ್ಮ ಪ್ಲಾನ್ ಏನು, ನಿಮ್ಮ ಪ್ರಾಜೆಕ್ಟ್ ಏನು, ನೆಕ್ಸ್ಟ್ ಏನು ಮಾಡ್ಬೇಕು ಅನ್ಕೊಂಡಿದ್ದೀರಾ? ಮ್ಯಾಮ್ ಈಗ ಒಂದು ಸಿನಿಮಾ ರಿಲೀಸ್ ಇದೆ ಅಮೃತಾಂಜನದು, ಮುಂದಿನ ವರ್ಷದಲ್ಲಿ ಇರ್ಬೋದು. ಸೊ ಅದಾದಮೇಲೆ ಈಗ ಸಿನಿಮಾ ಆದಮೇಲೆ ತುಂಬ ಅವಕಾಶಗಳು ಬರೋದು ಅದು ಒಂದಷ್ಟು ಸಾಧ್ಯತೆ ಇದೆ. ಸೊ ಅದಾದಮೇಲೆ ಈಗ ನಾವು ಓನಾಗಿ ಶಾರ್ಟ್ ಮೂವೀಸು, ಒಂದು ಸಿನಿಮಾ, ಈಗ ನಮ್ದೊಂದು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ವಿ. ಸೊ ಅದು ಸ್ಟಾರ್ಟ್ ಮಾಡ್ಕೊಂಡು ಹೋಗಿ ಈಗ ನಾನು ಅಮರೂರು ಮತ್ತು ಅಜಿತ್ ಸಂದೀಪ್ ಅಂತ ಎಲ್ಲಾನು ಇಲ್ಲೇ ಒಂದು ಒಟ್ಟಿಗೆ ಸೇರಿಕೊಂಡು ಒಂದೇನು ನಮ್ಮ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿಕೊಂಡು ಅದರಿಂದ ಸರ್ವೈವ್ ಹಾಕ್ಕೊಂಡು ಮುಂದೆ ಹೋಗೋಣ ಅಂತ ಮ್ಯಾಮ್. ಓಕೆ, ಅಮೃತಾಂಜನ ಸಿನಿಮಾ ಅಂತ ಹೇಳಿದ್ರಿ ಸರ್, ಅದ್ರ ಬಗ್ಗೆ ಹೇಳಿ ಒಂದು ಸ್ವಲ್ಪ ಏನಾದ್ರು. ಸಿನಿಮಾ ರಿಲೀಸ್ ಇದೆ, ಬಟ್ ಅದು ಈಗ ಸದ್ಯಕ್ಕೆ ಬೇಡ, ನೆಕ್ಸ್ಟ್ ಟೈಮ್ ನೀವು ಇಂಟರ್ವ್ಯೂ ಬಂದಾಗ ಖಂಡಿತವಾಗ್ಲೂ ಅದ್ರ ಬಗ್ಗೆ ಮಾತಾಡಿ. ಬಿಟ್ಕೊಡ್ಬಾರ್ದು ಅಂತ ಹೇಳಿದ್ರೆ ಸರ್, ಆ ಸ್ಟುಡಿಯೋ ಬಗ್ಗೆ ಹೇಳಿ ಸರ್, ನೀವು ವರ್ಕ್ ಮಾಡಿದಂಥ ಸ್ಟುಡಿಯೋ ಜಯರಾಮ್ ಸ್ಟುಡಿಯೋ ಏನಿದೆಯಲ್ಲ ಮ್ಯಾಮ್. ನನಗೆ ಜಯರಾಮ್ ಸರ್ ಒಂಥರ, ಅವ್ರನ್ನ ಬಿಟ್ಟರೆ ನನಗೆ ಬೇರೆ ಏನಿಲ್ಲ ಅನ್ನೋ ಥರನೇ ನಾನು ಈಗಲೂ. ಈಗ ಮತ್ತೆ ಅವ್ರ ಜೊತೆ ವರ್ಕ್ ಮಾಡೋದಕ್ಕೆ ಒಂದು 2-3 ಪ್ರಾಜೆಕ್ಟ್ ಇದೆ, ಮತ್ತೆ ಹೋಗಿ ಅವ್ರ ಜೊತೆ ವರ್ಕ್ ಮಾಡಬೇಕಿದೆ ಮ್ಯಾಮ್. ಅವ್ರು ಕೊಟ್ಟಿರೋ ಹೆಸರು ಅಷ್ಟು ದಿನಗಳಿಂದ ಈಗಲೂ 2 ವರ್ಷ 3 ವರ್ಷ ಆಗಿದೆ ನಾನು ಅವ್ರ ಹತ್ರ ಒಂದು ವಿಡಿಯೋ ಮಾಡಿ. ಈಗಲೂ ನಾನು ಎಲ್ಲಾದರೂ ಪಬ್ಲಿಕ್ಕಲ್ಲಿ ಹೋಗ್ಬೇಕಾದ್ರೆ ಅದೇನೇ ನನಗೆ ಒಂದಷ್ಟು ಜನ ರೆಕಗ್ನೈಸ್ ಮಾಡ್ತಾರೆ ಅಂದರೆ ಅವ್ರು ಕೊಟ್ಟಿರೋದೇ ಎಲ್ಲ ಮ್ಯಾಮ್. ಜಯರಾಮ್ ಸರ್ ಹೇಳಿ ಸರ್. ಆ್ಯಕ್ಚುಲಿ ಅವರೆಲ್ಲ ಈಗ ಏನಂತಾರೆ ಅಂದರೆ ಒಂದಷ್ಟು ಜನ ಫ್ರೆಂಡ್ಸ್ ಆಗ್ಬೋದು, ಅವರೇ ನನಗೆ ವಿಡಿಯೋ ಕಾಲ್ ಮಾಡಿ ಇವ್ನು ನನ್ನ ಫ್ರೆಂಡು ಅಂತ ಒಂದು ವಿಡಿಯೋ ಕಾಲ್ ಮಾಡಿ ನನ್ನನ್ನು ತೋರಿಸ್ಕೊಂಡು ಇವ್ನು ನನ್ನ ಫ್ರೆಂಡು ಅಂತ ಹೇಳ್ಕೊಳ್ಳೋ ಒಂದಷ್ಟು ಜನ ಇದ್ದಾರೆ. ಪ್ಲಸ್ ಅದಾದ್ಮೇಲೆ ಇನ್ನೊಂದಷ್ಟು ಜನ ಊರಲ್ಲಿ ಈಗಲೂ ಕೆಲವ್ರು ನಂಬಲ್ಲ, ಒಂದಷ್ಟು ಜನಕ್ಕೆ ನಾನೇನು ಅಂತ ಗೊತ್ತಿದೆ ಮ್ಯಾಮ್. ಆ ಊರಲ್ಲಿರೋ ಅಷ್ಟು ಜನಕ್ಕೆ. ಫ್ಯಾಮಿಲಿ ಹೇಗಿದೆ ಸರ್, ರೆಸ್ಪಾನ್ಸ್ ಹೇಗಿದೆ ಮ್ಯಾಮ್? ನನಗೆ ನಮ್ಮಮ್ಮ ತುಂಬ ಸಪೋರ್ಟಿವ್. ಅವ್ರು ಅವತ್ತು ಹಾಗೆ ಸಪೋರ್ಟ್ ಮಾಡ್ತಿದ್ದಾರೆ, ಇವತ್ತು ಹಾಗೆ ಸಪೋರ್ಟ್ ಮಾಡ್ತಿದ್ದಾರೆ. ತುಂಬ ಸಪೋರ್ಟಿವ್ ಆಗಿರೋದು ನಮ್ಮಮ್ಮ ಒಬ್ರು. ಅದಾದ್ಮೇಲೆ ನಮ್ಮ ಅಜ್ಜಿ ಒಬ್ರು, ನಮ್ಮಮ್ಮ ಅವರಮ್ಮ ಇದ್ರ ಬಗ್ಗೆ ಹೇಳ್ತಿರ್ತಾರೆ, ಏನೋ ಮಾಡ್ತಿದ್ಯಾ ಮಾಡು, ಚೆನ್ನಾಗಿ ಮಾಡು, ಒಂದು ಲೈಫ್ ಅನ್ನೋದು ನಿಮ್ಗೆ ಸಿಗುತ್ತೆ ಅಂತ ಒಂದಷ್ಟು ನಂಬಿಕೆ ಇದೆ ನಮ್ಮಮ್ಮನಿಗೆ. ನಾನು ಅವ್ರಿಗೋಸ್ಕರನೇ ಇದೆಲ್ಲ ಮಾಡೋಣ, ಸೊ ಮುಂದಕ್ಕೆ ಹೋಗೋಣ ಅಂತ. ಸೊ ತುಂಬ ಸ್ಟ್ರಗಲ್ಸ್ ಈಗಲೂ ಫೇಸ್ ಮಾಡ್ತಿದ್ದೀವಿ. ಸೊ ಅದೆಲ್ಲ ಫೇಸ್ ಮಾಡ್ಕೊಂಡು ಹೋಗಿ ಒಂದಿನ ನಿಂತ್ಕೊಳ್ತೀವಿ ಅನ್ನೋ ನಂಬಿಕೆ, ಆ ಕಾನ್ಫಿಡೆನ್ಸ್ ಅಂತೂ ನಮ್ಗಿದೆ. ಯಾವ ಸಿನಿಮಾ ಸರ್ ನೆಕ್ಸ್ಟ್ ಏನಾದ್ರು ನಿಮ್ಗೆ ಅಪ್ರೋಚ್ ಬಂದಿದೆ ಇಲ್ಲ ನೀವೇನಾದ್ರು? ಮ್ಯಾಮ್ ಆಕ್ಚುಲಿ ಇದೇ ಲಗ್ಗೆರೆಯಲ್ಲಿ ಸೂರ್ಯ ಅಂತ ಒಂದು ಮೂವಿ ಶೂಟ್ ಆಗಿದೆ. ಅದು ನಾವು ರವಿಶಂಕರ್ ಸರ್, ಪ್ರಮೋದ್ ಶೆಟ್ಟಿ ಸರ್, ಅದರಲ್ಲಿ ಒಂದೊಂದಷ್ಟು ಕ್ಯಾರೆಕ್ಟರ್ಸ್ ಇದೆ. ಸೊ ಅದರಲ್ಲಿ ನಂದು ಒಂದಷ್ಟು ಕಾಮಿಡಿಯನ್ಸ್ ಇದಾರಲ್ವ, ಕಾಮಿಡಿ ಕಿಲಾಡಿ ಆಕ್ಟರ್ಸ್, ಅವ್ರ ಜೊತೆಗೆ ಸೇರಿ ನಾನು ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ. ಅದು ಇನ್ನೇನು ಡಬ್ಬಿಂಗ್ ಇದೆ ಮ್ಯಾಮ್, ಹೋಗಿ ಡಬ್ಬಿಂಗ್ ಮುಗಿಸ್ಕೊಡ್ಬೇಕು. ಅದರಲ್ಲಿ ಒಂದು ಕ್ಯಾರೆಕ್ಟರ್ ಇದೆ, ಹೀರೋ ಫ್ರೆಂಡ್ ಆಗಿ ಮಾಡಿದ್ದೀನಿ. ಅಲ್ಲೂ ಕಾಮಿಡಿಯನ್ ಆಗಿ ಇರ್ತೀರಾ ಸರ್? ಏನಾದ್ರು ಸೀರಿಯಸ್ ಪಾತ್ರಗಳು ಇರ್ತಾವ? ಅಂದ್ರೆ ಸೀರಿಯಸ್ ಪಾತ್ರಗಳಿಗೆ ನಾನೆಲ್ಲೋ ಒಂದ್ ಕಡೆ ಆಡಿಷನ್ಸ್ ಕೊಡ್ತಿದ್ದೀನಿ. ಸದ್ಯಕ್ಕೆ ನನ್ನ ನೋಡಿರೋ ಜನ ಕಾಮಿಡಿಯನ್ ಆಗೆ, ಸೊ ಹಂಗಾಗಿ ನಾನು ಕಾಮಿಡಿ ಲೈಫಲ್ಲೇ ಇದ್ದೀನಿ. ಸರ್ ಡೈಲಾಗ್ ಇರ್ಬೋದು, ಪಂಚ್ ಅಡಪ್ ಏನಿದೆ ನೀವು ಕೊಡ್ತಕ್ಕಂಥ ಡೆಲಿವರಿ ಮಾಡ್ತಕ್ಕಂಥ ರೀತಿ, ಒಂದಷ್ಟು ಜನ ನಿಮಗೂ ಅದು ರೆಕಗ್ನೈಸ್ ಮಾಡಿದ್ದಾರೆ ಒಂದಷ್ಟು ಡೈಲಾಗಿಗೆ. ಏನಾದರೂ ಒಂದು ಫೇಮಸ್ ಡೈಲಾಗ್ ಹೇಳ್ಬೋದಾ ಈಗ? ಮ್ಯಾಮ್ ಫೇಮಸ್ ಡೈಲಾಗ್ ಅಂದರೆ ಅಂಥ ಫೇಮಸ್ ಡೈಲಾಗ್ ಏನೂ ಇಲ್ಲ. ಅದ್ಯಾವ ಒಂದು ಸಡನ್ ಆಗಿ ಬತ್ತಿ ಇಟ್ರೆ ಏನಾಗುತ್ತೆ, ಅಣ್ಣ ಇವರಿಬ್ರು ಫುಲ್ ಟೈಟಾಗಿ 5 kg ಕವರ್ ಗೋಬಿ ತುಂಬಿಸ್ಕೊಂಬಂತಿದ್ರು ಅಣ್ಣ ಅನ್ನೋದು ಅದೊಂದು ಡೈಲಾಗ್ ಇದೆ. ಅದು ಬಿಟ್ಟರೆ ಇನ್ಯಾವುದು ಅಂಥ ಫೇಮಸ್ ಡೈಲಾಗ್ ಇಲ್ಲ. ಆಕ್ಚುಲಿ 20 ಮಿಲಿಯನ್ಸ್ ವ್ಯೂಸ್ ಆಗಿದೆ ಅಲ್ವಾ, ಸೊ ಅದು ಜನಕ್ಕೆ ರೀಚ್ ಆಗಿದೆ. ಸರ್ ಈಗ ಶಾರ್ಟ್ ಮೂವಿಗಳಲ್ಲಿ ನೀವು ಆಕ್ಟ್ ಮಾಡ್ಬೇಕಾದ್ರೆ ನಿಮ್ಮ ಜೊತೆ ಇರ್ತಕ್ಕಂಥ ಕೋ ಆರ್ಟಿಸ್ಟ್ ಏನಿರ್ತಾರೆ, ಹೆಂಗೆ ಸರ್ ಅವ್ರ ಜೊತೆ ನೀವು ಹೊಸದಾಗಿ ಬಂದಾಗ ಹೇಗಿತ್ತು? ಒಂದಷ್ಟು ಜನ ಅಲ್ಲಿ ಪಳಗಲಿ ಇರುವಂತರ ಜೊತೆ ನೀವು ಮಾಡಿರ್ತೀರಾ, ಹೇಗೆ ಅನಿಸ್ತಿತ್ತು ಅವಾಗೆಲ್ಲ? ಡೈಲಾಗ್ ಡೆಲಿವರಿ ಹೇಗೆ ಕೊಡ್ತಾ ಇದ್ದೀರಿ ಮ್ಯಾಮ್? ಆ ಟೈಮಲ್ಲಿ ನನಗೆ ನಾನೇನು ಬಂದ ಆ ಟೈಮಲ್ಲಿ ನನಗೊಂದಷ್ಟು ನಿಂತ್ಕೊಂಡು ನಮ್ಮ ಡೈರೆಕ್ಟರ್ ಸರ್ ಹೇಳಿರೋದು, ಇಲ್ಲಿ ಬರೋದೆಲ್ಲರೂ ಹೊಸ್ದಾಗೆ ಬರ್ತಾರೆ, ಎಲ್ಲ ಹೊಸ್ದಾಗಿ ಕಲಿಯೋಕೆ. ಸೊ ನೀವು ತುಂಬ ಏನು ಆ ಥರ ಟೆನ್ಷನ್ಸ್ ಎಲ್ಲ ಮಾಡ್ಕೊಳ್ದೆ ಈಸಿಯಾಗಿ ಎಲ್ಲರ ಜೊತೆ ಮಿಂಗಲ್ ಆಗಿ, ಸೊ ಅವ್ರ ಜೊತೆ ಚೆನ್ನಾಗಿ ವರ್ಕ್ ಮಾಡ್ಕೊಂಡಿರೋದು. ಈವನ್ ನಾನು ಹೋಗಿ ಟೀಮಲ್ಲಿ ಎಲ್ಲರೂ ತುಂಬ ಒಳ್ಳೆ ವ್ಯಕ್ತಿಗಳೇ ಮ್ಯಾಮ್. ಈವನ್ ನನ್ನ ಫ್ರೆಂಡ್ಸಲ್ಲಿ ಏನು ಕೋ ಆರ್ಟಿಸ್ಟ್ಗಳು ಎಷ್ಟು ಜನ ಇದ್ದಾರೋ ಅಷ್ಟು ಜನ ತುಂಬ ಒಳ್ಳೆ ವ್ಯಕ್ತಿಗಳೇ. ಅವ್ರ ಸಪೋರ್ಟು ನನಗಿತ್ತು. ಸೊ ನಾನೇನಾದ್ರು ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಮಾಡಿದಾಗ ನಮ್ಮ ಡೈರೆಕ್ಟ್ರು ತುಂಬ ಹೇಳಿದ್ದಾರೆ. ಸೊ ಈಗಲೂ ಅದೊಂದು ಇದೆ ಮ್ಯಾಮ್, ಈಗಲೂ ಹೇಳ್ತಿರ್ತಾರೆ. ಸೊ ನೆಕ್ಸ್ಟ್ ಹೋಗೋ ಪ್ರಾಜೆಕ್ಟ್ಗಳಿಗೂ ಅದೇ ಕೋ ಆರ್ಟಿಸ್ಟ್ಗಳ ಜೊತೆನೇ ನಾನು ಮಾಡ್ತಿದ್ದೀನಿ. ಇನ್ನು ಈವನ್ ನಮ್ಮ ಗೌರವ್ ಶೆಟ್ಟಿ ಆಗ್ಬೋದು, ಶ್ರೀಭವಿ ಅವರು, ಇವ್ರ ಜೊತೆನೇ ಮಾಡ್ತಿದ್ದೀನಿ. ಓಕೆ, ಸೂಪರ್ ಸರ್, ಒಳ್ಳೇದಾಗ್ಲಿ ಸರ್ ನಿಮ್ಗೆ ಒಂದು ನೆಕ್ಸ್ಟ್ ಜರ್ನಿಗೆ. ಈಗ ಒಂದು ಮಾತಿದೆ ಸರ್, ಡಾಲಿ ಧನಂಜಯ ಅವ್ರದ್ದು, ಬಡವ್ರ ಮಕ್ಳು ಬಿಡಲ್ಲ ಅಂತ. ಅದು ನಿಜಾನಾ ಸರ್, ನಿಮ್ಗೆ ಅನ್ಸುತ್ತಾ?
ಅಂದ್ರೆ ಬಡವ್ರ ಮಕ್ಳನ್ನ ಬೆಳೆಯಕ್ ಬಿಡಲ್ಲ ಅಂತ ಅಲ್ಲ. ಸೊ ಬಡವ್ರ ಮಕ್ಳು ಬಂದು ಇಲ್ಲಿ ನಿಂತ್ಕೊಂಡು ಬೆಳಿಬೇಕಾದ್ರೆ ಕೆಲವೊಂದು ಸ್ಟ್ರಗಲ್ಸ್ ಅಡ್ಡ ಬರುತ್ತೆ, ಅದನ್ನ ತುಳ್ಕೊಂಡು ಅದನ್ನ ಫೇಸ್ ಮಾಡ್ಕೊಂಡು ಮುಂದೆ ಹೋಗ್ಬೇಕು. ಸೊ ಅದೊಂದಿದೆ. ಬಟ್ ಇಲ್ಲಿ ಯಾರನ್ನೂ ತುಳಿಯಕ್ಕಾಗಲ್ಲ, ಅದು ನನಗೆ ಗೊತ್ತಿರೋದು. ಸೊ ಯಾರೋ ಬಂದು ನಮ್ಮನ್ನು ತುಳಿತಾರೆ ಅಂದ್ರೆ ನಾವು ತುಳಿಯೋ ತನಕ ಏನು ಸುಮ್ಮನೆ ಆಟ ಆಡ್ಕೊಂಡಿರ್ತೀವ ಮ್ಯಾಮ್. ಸೊ ಈವನ್ ನಮ್ದು ಏನೋ ಒಂದು ರಿಪ್ಲೈ ಇದ್ದೇ ಇರುತ್ತಲ್ವಾ. ಸೂಪರ್ ಸ್ಪಿರಿಟ್ ಸರ್. ಈಗ ಇಂಡಸ್ಟ್ರಿಲಿ ನಿಮ್ಗೆ ನೆಕ್ಸ್ಟ್ ಇನ್ನು ಇವ್ರದ್ದು ಇಂಥವ್ರ ಜೊತೆ ವರ್ಕ್ ಮಾಡ್ಬೇಕಪ್ಪ ಇಂಡಸ್ಟ್ರಿಲಿ ಅನ್ನೋಂಥದ್ದು ಯಾರಾದ್ರೂ ಕ್ಯಾರೆಕ್ಟರ್ ಇದಾರ ಸರ್? ಆರ್ಟಿಸ್ಟ್ ಆಕ್ಟರ್ಸ್ ಆಗಿರ್ಬೋದು ಯಾರಾದ್ರೂ? ಅಂದ್ರೆ ಅದು ಎಲ್ಲರಿಗೂ ಇರುತ್ತೆ ಮ್ಯಾಮ್. ಏನಂದ್ರೆ ದೊಡ್ಡ ದೊಡ್ಡ ಹೀರೋಗಳ ಜೊತೆ ಹೋಗಿ ಮಾಡ್ಬೇಕು. ಸೊ ಎಲ್ಲೋ ಒಂದ್ ಕಡೆ ಅವ್ರ ಜೊತೆ ಮಾಡಿದಾಗ ಇನ್ನೊಂದಷ್ಟು ಜನಕ್ಕೆ ರೀಚ್ ಆಗ್ತೀವಿ. ಸೊ ಇನ್ನೊಂದಷ್ಟು ನಮ್ಗೆ ರೆಕಗ್ನೈಸ್ ಸಿಗುತ್ತೆ ಅನ್ನೋದೊಂದಷ್ಟು ಇದೆ ಮ್ಯಾಮ್. ದೊಡ್ಡ ದೊಡ್ಡ ಹೀರೋಗಳ ಜೊತೆ ಎಲ್ಲಾರ ಜೊತೆ ವರ್ಕ್ ಮಾಡ್ಬೇಕು ಅಂತ ಎಲ್ಲಾರ್ಗು ಆಸೆ ಇರುತ್ತೆ ಇಂಡಸ್ಟ್ರಿಗೆ ಬರೋರ್ಗೆ. ಯಾಕಂದ್ರೆ ನಾವು ಅವ್ರನ್ನ ನೋಡ್ಕೊಂಡೆ ಬೆಳ್ಕೊಂಡ್ ಬಂದಿರ್ತೀವಿ. ಈಗ ನಮ್ ದರ್ಶನ್ ಸರ್ ಆಗ್ಬೋದು, ನಮ್ಮ ಯಶ್ ಬಾಸ್ ಆಗ್ಬೋದು, ಈವನ್ ದುನಿಯಾ ವಿಜಯ್ ಸರ್, ಪ್ರತಿಯೊಬ್ಬರ ಜೊತೆನೂ ಆಕ್ಟ್ ಮಾಡ್ಬೇಕು ಅನ್ನೋದು ಒಂದಿದೆ. ಹೌದು ಸರ್. ಈಗ ಜಯರಾಮ್ ಸರ್ ಬಗ್ಗೆ ಮಾತಾಡಿದ್ವಿ ಆಗ್ಲೇ, ನೀವು ಹೇಗೆ ಅವ್ರನ್ನ ಅಪ್ರೋಚ್ ಮಾಡಿದ್ರೆ ಅವ್ರು ನಿಮ್ಮನ್ನ ಒಪ್ಕೊಂಡ್ರ ಸರ್? ಮ್ಯಾಮ್ ನಾನು ಸ್ಟಾರ್ಟಿಂಗ್ ಅಲ್ಲಿ ಅವ್ರಿಗೆ ಕಾಲ್ ಮಾಡ್ತೀನಿ, ಸರ್ ಈ ತರ ನನ್ಗೊಂದು ಚಾನ್ಸ್ ಬೇಕಿತ್ತು. ಸೊ ಎಲ್ಲೋ ಒಂದ್ ಕಡೆ ಅವ್ರಿಗೆ ಹೇಳ್ದೆ. ಇವನ್ ಕಾರ್ತಿಕ್ ಬಂದ್ ನನ್ನ ಫ್ರೆಂಡು. ಸೊ ಅವನ್ ಬಂದಿದ್ದು ಆ ವೇನಲ್ಲಿ ನಾನು ಅವ್ರ ಹಿಂದೆನೆ ಬಂದಿದ್ದೀನಿ. ಸೊ ಅವ್ರು ಅಪ್ರೋಚ್ ಮಾಡಿದಾಗ ಬನ್ನಿ ಸರ್ ಮಾಡುವ ಅಂತ ಹೇಳಿದ್ರು. ಸೊ ಈಗ ಅವ್ರ ಜೊತೆನೆ ಜರ್ನಿ ಸ್ಟಾರ್ಟ್ ಆಗಿದ್ದು, ಅಲ್ಲಿಂದ ಬೆಳೆದಿದ್ದು, ಅಲ್ಲಿಂದಾನೇ ಹೆಸರು ಮಾಡ್ಕೊಂಡೆಲ್ಲ ತುಂಬಾ ದೊಡ್ಡ ಹೆಸರು ಚಿಕ್ಕದಾಗಿ. ಸೊ ಈಗಲೂ ಇಲ್ಲಿ ನಿಂತಿದೀವಿ ಅಂದ್ರೆ ಅದಕ್ಕೆ ಕಾರಣ ನಮ್ ಜಯರಾಮ್ ಸರ್. ಸೂಪರ್ ಸರ್. ನೀವು ಈಗ ಈ ಜರ್ನಿ ಆಯ್ತು, ಶಾರ್ಟ್ ಮೂವಿ ಜರ್ನಿ, ನಿಮ್ ಇದ್ರಲ್ಲಿ ಯಾರಾದ್ರೂ ನಿಮ್ಗೆ ನಮಗೆ ಇಲ್ಲಿ ಈ ರೂಟಿಗೆ ಬರಕ್ ಬಿಡ್ತಿಲ್ಲ, ಏನೋ ಒಂದ್ ಅಡ್ಡಿ ಮಾಡ್ತಿದ್ದಾರೆ ಅಂತ ಏನಾದ್ರೂ ಅನ್ಸ್ತಾ ಸರ್ ಈ ಜರ್ನಿಯಲ್ಲಿ? ಅಂದ್ರೆ ಆತರ ಏನು ಇಲ್ಲ ಮ್ಯಾಮ್. ನಾವೇನು ಮಾಡ್ಬೇಕು ಅನ್ಕೊಂಡಿರ್ತೀವೋ, ನಾವೇನು ಬರ್ಬೇಕು ಅನ್ಕೊಂಡಿದೀವೋ ಬಂದಿದೀವಿ. ಸೊ ಇಲ್ಲಿ ಯಾರನ್ನೂ ಏನು ಮಾಡಕ್ಕಾಗಲ್ಲ, ಯಾರು ಬಿಡದೇ ಇರಲ್ಲ. ಸೊ ಇವನ್ ಮೂವ್ ಆಗ್ತಾ ಇದೀವಿ, ಚೆನ್ನಾಗೇ ಇದೀವಿ, ಆ ತರ ಏನಿಲ್ಲ ನೀವು ಹೇಳಿದ. ಓಕೆ, ನೆಕ್ಸ್ಟ್ ಶಾರ್ಟ್ ಮೂವಿ ಯಾವ್ದು ಸರ್? ಏನು ಯಾವಾಗ ರಿಲೀಸ್ ಆಗ್ತಿದೆ? ಮ್ಯಾಮ್ ಶಾರ್ಟ್ ಮೂವೀಸ್ ಇವಾಗ ಸದ್ಯಕ್ಕಿಲ್ಲ. ನಮ್ಮ ಬ್ರೋದು ಒಂದು ಆಲ್ಬಮ್ ಸಾಂಗ್ ಮಾಡ್ತಿದೀವಿ. ಸೊ ಆಲ್ಬಮ್ ಸಾಂಗ್ಸ್ ಒಂದ್ 2-3 ಇದೆ ಪ್ರಾಜೆಕ್ಟ್ಗಳು. ಅದಾದ್ಮೇಲೆ ಇನ್ನ ಶಾರ್ಟ್ ಮೂವೀಸ್ ಈಗ ನಾನು ಒಂದ್ ಒಳ್ಳೆ ಕತೆ ಮಾಡ್ಸೋಣ ಅಂತ ಫ್ರೆಂಡ್ಸ್ಗೆ ಒಂದಷ್ಟು ಜನಕ್ಕೆ ಹೇಳಿದ್ವಿ. ಓಕೆ, ನೆಕ್ಸ್ಟ್ ಏನಾದ್ರು ಪ್ರೊಡ್ಯೂಸ್ ಮಾಡೋದೇನಾದ್ರು ಇದೆಯಾ ಮ್ಯಾಮ್? ಪ್ರೊಡ್ಯೂಸ್ ಮಾಡೋದಂದ್ರೆ ಈಗ ಸದ್ಯಕ್ಕೆ ಸ್ಟಾಪ್ ಮಾಡಿದೀನಿ. ಬಿಕಾಸ್ ಒಂದಷ್ಟು ಗ್ರೋ ಅಪ್ ಆದ್ಮೇಲೆ ಪ್ರೊಡ್ಯೂಸರ್ ಅಂತ ಆ ಕಡೆ ಹೋಗೋಣ. ಡೈರೆಕ್ಷನ್ ಸರ್, ಡೈರೆಕ್ಷನ್ ಬಗ್ಗೆ? ಡೈರೆಕ್ಷನ್ಗೆ ನಮ್ಮ ಫ್ರೆಂಡ್ಸೇ ತುಂಬಾ ಜನ ಇದ್ದಾರೆ ಡೈರೆಕ್ಷನ್ ಮಾಡುವಂತವ್ರು. ಸೊ ಅವ್ರ ಜೊತೆಯಲ್ಲಿ ಒಂದಷ್ಟು ದಿನ ಮೂವ್ ಆಗೋಣ. ಓನ್ಲಿ ಆಕ್ಟಿಂಗ್ ಕೆರಿಯರ್ ಮೇಲೆ ಫೋಕಸ್ ಮಾಡ್ಕೊಂಡು ಅದಾದ್ಮೇಲೆ ಒಂದು ಡೈರೆಕ್ಷನ್ ಏನೋ ಮಾಡೋಣ ಅಂತ. ಆಕ್ಚುಲಿ ನಾನು ಬಂದಿದ್ದು ರೈಟರ್ ಆಗಿ. ಸೊ ರೈಟರ್ ಇಂದ ಒಂದಷ್ಟು ಕಲ್ತಿದ್ದೀನಿ. ಒಂದಷ್ಟು ಬರವಣಿಗೆ ಇದೆ ಮ್ಯಾಮ್. ಅದನ್ನ ನಾನೇ ಪ್ರೂವ್ ಮಾಡ್ಕೋಬೇಕು. ಒಂದು ಅವಕಾಶ ಸಿಕ್ಕ ಖಂಡಿತವಾಗ್ಲೂ ಏನಾದ್ರು ಕಲಿತಿದ್ದೀರಾ ಸರ್ ಡೈರೆಕ್ಷನ್ ಏನಾದ್ರು ಮಾಡಕ್ಕೆ? ನೆಕ್ಸ್ಟ್ ಏನಾದ್ರು ಯಾರಾದ್ರೂ ಮ್ಯಾಮ್? ಓಕೆ, ಈ ಆಕ್ಚುಲಿ ಏನ್ ಗೊತ್ತಾ, ಡೈರೆಕ್ಷನ್ ಕಲಿಯೋದಂದ್ರೆ ಈಗ ನಾವು ಆಚೆ ಹೋದಾಗ ಒಂದಷ್ಟು ನೋಡ್ಕೊಳ್ತಾ ಇರ್ತೀವಿ. ಈಗ ಎಲ್ಲೋ ಒಂದ್ ಕಡೆ ಹೋದಾಗ ಸುಮ್ಮನೆ ಅಂತೂ ಕೂರಕ್ಕಾಗಲ್ಲ. ಡೈರೆಕ್ಷನ್ ಬಗ್ಗೆನೂ ಎಲ್ಲೋ ನೋಡ್ಕೊಳ್ತಾ ಇರ್ತೀವಿ. ಎಲ್ಲೋ ಒಂದ್ ಕಡೆ ಅಸಿಸ್ಟೆಂಟ್ ಆಗೋ ಇಲ್ಲ ಏನೋ ಒಂದ್ ಮಾಡ್ಕೊಂಡು ಡೈರೆಕ್ಷನ್ ಬಗ್ಗೆನೂ ಫೋಕಸ್ ಮಾಡ್ತಿದೀವಿ. ಪ್ಲಸ್ ಅದ್ರ ಜೊತೆಗೆ ಇವಾಗ ಕಂಪ್ಲೀಟ್ ಆಗಿ ಒಂದಷ್ಟು ಜನ ನನ್ನ ಫ್ರೆಂಡ್ಸೇ ಡೈರೆಕ್ಷನ್ ಸರ್ಕಲ್ ಅಲ್ಲಿ ಇರೋದಕ್ಕೆ. ಸೊ ಅವ್ರಿಗೆ ಬಿಟ್ಟು ನಾನು ಆಕ್ಟಿಂಗ್ ಮೇಲೆ ಹೋಗೋಣ ಅಂತ. ಓಕೆ, ಇನ್ನೇನಾದ್ರೂ ನಿಮ್ಮ ಲೈಫಲ್ಲಿ ಕಹಿ ಘಟನೆ ಅಂದ್ರೆ ಈ ತರದೊಂದು ನನ್ನ ಲೈಫಲ್ಲಿ ಆಗೋಯ್ತು ಅಂತ ಏನಾದ್ರು ಇದ್ರೆ ಹೇಳ್ಬೋದಾ ಸರ್? ಅದನ್ನ ಶೇರ್ ಮಾಡ್ಕೋಬಹುದು. ನಮ್ಮ ಆಕ್ಚುಲಿ ಕಹಿ ಘಟನೆಗಳಂತ ಏನಿಲ್ಲ. ಬಟ್ ನನಗೆ ಇಲ್ಲೊಂದು ಇಂಡಸ್ಟ್ರಿಯಲ್ಲಿ ಬಂದು ನಿಂತ್ಕೊಂಡಿರೋದೊಂದು ಅದು ಒಂದು ಸ್ವೀಟ್ ಮೆಮೊರಿ. ನನಗೆ ತುಂಬಾ ದಿನಗಳಿಂದ ಇದ್ದಿದ್ದ ಆಸೆನ ಎಲ್ಲೋ ಒಂದ್ ಕಡೆ ಒಂದ್ ಸ್ವಲ್ಪ ಮಟ್ಟಿಗೆ ಈಡೇರಿಸಿದೆ ಅನ್ನೋದೊಂದು ನಂಬಿಕೆ ಇದೆ. ಸೊ ಅದು ಮುಂದಕ್ಕೂ ಇನ್ನೂ ಚೆನ್ನಾಗಿ ಆಗ್ತೀವಿ ಅನ್ನೋ ಒಂದು ಭರವಸೆಯಲ್ಲಿ ಸೊ ಇವತ್ತು ಇಲ್ಲಿ ಕೂತ್ಕೊಂಡು ನಿಮ್ ಜೊತೆ ಮಾತಾಡ್ತೀವಿ. ಸೊ ನಿಮ್ಮ ಎಜೆ ಫಿಲ್ಮ್ಸ್ ಸ್ಟುಡಿಯೋ ಬಗ್ಗೆ ಒಂದ್ ಸ್ವಲ್ಪ ಹೇಳಿ ಸರ್. ಹೇಗೆ ಏನಿಲ್ಲಿ ಏನು ವರ್ಕ್ ನಡೆಯುತ್ತೆ, ಹೇಗಿದೆ, ಎಷ್ಟು ವರ್ಕ್ಸ್ ಇಲ್ಲಿ ಇನ್ನು ನೆಕ್ಸ್ಟ್ ಬರ್ತಾ ಇದೆ, ಅದ್ರ ಬಗ್ಗೆ ಹೇಳಿ ಸರ್. ನಮ್ಮ ಎಜೆ ಫಿಲಮ್ಸ್ ಅಲ್ಲಿ ಅವರು ಒಂದು ಟಾರ್ಗೆಟ್ ಇಟ್ಕೊಂಡಿದ್ದಾರೆ. ನಾನು ಇಂಡಸ್ಟ್ರಿಯಲ್ಲಿ ಬಂದಿದ್ದೀನಿ, ಒಂದು 100 ಸಾಂಗ್ಸ್ ಮಾಡಬೇಕು ಅಂತ. ಈಗ ಆಲ್ಮೋಸ್ಟ್ ಅಲ್ಲಿ ಒಂದು 10 ಸಾಂಗ್ ಮಾಡಿದ್ರೆ ಅವ್ರದ್ದೊಂದು ಲೇಬಲ್ ಆ್ಯಪ್ ಯಾವುದೋ ಇದೆ ಬರೋದು. ಸೊ ಅದರಿಂದ ಅವರೊಂದು ಈಗ ಒಂದು 3-4 ಆಲ್ಬಮ್ ಸಾಂಗ್ ಇದೆ. ಒಂದು ಮಂಗ್ಳೂರಲ್ಲಿ ಮಾಡ್ಬೇಕು ಅನ್ಕೊಂಡಿದ್ದಾರೆ, ಒಂದು ಇಲ್ಲೇ ಲಗ್ಗೆರೆಯಲ್ಲಿ ನಡೀತಿದೆ. ಸೊ ಅದು ಒಂದು ಸ್ವಲ್ಪ ಇನ್ಕಂಪ್ಲೀಟ್ ಆಗಿದೆ. ಅದು ನೆಕ್ಸ್ಟ್ ಮಂಡೇ ಮೇಲೆ ಕಂಪ್ಲೀಟ್ ಆಗುತ್ತೆ. ಸೊ ಅದರಲ್ಲಿ ಒಂದಷ್ಟು ಕಲಾವಿದರುಗಳು ಎಲ್ಲರನ್ನೂ ಹಾಕೊಂಡು ಏನೋ ಒಂದು ರೀಚ್ ಮಾಡಿಸ್ಬೇಕು ಅಂತ ಅವರು ಕಾಯ್ತಿದ್ದಾರೆ. ಎಜೆ ಫಿಲಮ್ಸ್ ಈಗ ನಮ್ಗೆ ಇಲ್ಲೊಂದು
ಒಂದೊಳ್ಳೆ ಲೈಫು ಅಂದ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ನಾವು. Super. ಅವರೇ ಪ್ರೊಡ್ಯೂಸರು. ಸೊ ಅವ್ರ ಕಡೆಯಿಂದ ಒಂದಷ್ಟು ಆಪರ್ಚುನಿಟಿ ನನಗೂ ಹೇಳಿದ್ದಾರೆ. ಸೊ ಅವರು ಯಾವಾಗಲೂ ಒಂದು ಮಾತು ಹೇಳ್ತಿರ್ತಾರೆ, ಬ್ರೋ ನೀವು ಇಲ್ಲಿ ಬಂದಿದ್ದೀರಾ, ನಾವೇನೋ ಒಂದು ಮಾಡೋಣ ತುಂಬ ಕಷ್ಟಪಟ್ಕೊಂಡು ಅಂತ. ಸುಮಾರು ಅವರು ಪ್ರಾಯಶಃ ಇನ್ನೊಂದಷ್ಟು ಶಾರ್ಟ್ ಮೂವೀಸು ನೆನ್ನೆ ಕ್ಲೈಮ್ಯಾಕ್ಸ್ ಅಂತ ಒಂದು ರಿಲೀಸ್ ಮಾಡ್ಕೊಂಡಿದ್ದಾರೆ. ಅದಾದ್ಮೇಲೆ ಇನ್ನೊಂದು ಯಾವುದೋ ಒಂದು ಪ್ರಾಜೆಕ್ಟ್ ಮೂವ್ ಆನ್ ಆಗ್ತಿದ್ದಾರೆ. ಸೊ ಎಲ್ಲ ಒಂದು ಸುಮಾರು ಮಾಡ್ತಿದ್ದಾರೆ ಮ್ಯಾಮ್ ಅವರು. ಓಕೆ, ಸೂಪರ್ ಸರ್. ಸರ್, ಇನ್ನೊಂದು ವಿಷಯ ಕೇಳಬೇಕು ಅನ್ಕೊಂಡೆ. ಈಗ ದರ್ಶನ್ ಅವ್ರು ಬಿಡುಗಡೆ ಆದ್ರು, ಅಂದ್ರೆ ಬಿಡುಗಡೆ ಆದ್ರಿಂದ ಅವ್ರಿಗೆ ಬೇಲ್ ಸಿಕ್ತು. ಸೊ ಈ ಮುಂಚೆ ಅವ್ರ ಮೇಲೆ ಇದ್ದಂತಹ ಒಂದು ರೀತಿದಂತ ಇದು ಈಗ ಅವ್ರ ಹೊರಗೆ ಬಂದಿದ್ದು ಹೇಗೆ ಅನಿಸ್ತಿದೆ ಸರ್ ನಿಮ್ಗೆ? ಏನಾದ್ರು ಹೇಳಕ್ಕಿದ್ಯಾ ಅದ್ರ ಬಗ್ಗೆ? ಮ್ಯಾಮ್ ಆಕ್ಚುಲಿ ನಾವು ಅವ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡವರಾಗಿಲ್ಲ. ಸೊ ಆದ್ರೂ ಎಲ್ಲ ಒಂದ್ ಕಡೆ ದರ್ಶನ್ ಸರ್ ಒಬ್ಬ ತುಂಬಾ ಒಳ್ಳೆ ವ್ಯಕ್ತಿನೇ. ಅವ್ರು ಯಾವ್ದೋ ಒಂದು ಕಹಿ ಘಟನೆ ನಡೆದಿರ್ಬೋದು ಅಷ್ಟೇನೆ. ಸೊ ಆ ಕಹಿ ಘಟನೆ ಇಟ್ಕೊಂಡು ಅದನ್ನ ಹಿಂಗ್ ಎಳ್ಕೊಂಡು ಹೋಗ್ತಿದ್ರೆ ಚೆನ್ನಾಗಿರಲ್ಲ. ಸೊ ಅಲ್ಲಿಗೆ ಸ್ಟಾಪ್ ಮಾಡಿ ಏನಿದ್ದಾರೆ ದರ್ಶನ್ ಸರ್, ಅವರಿಂದ ಒಂದು ಸುಮಾರು ಅಂದ್ರೆ ಅವರು ಒಬ್ರು ಎಲ್ಲೋ ಹೋಗಿದ್ದಕ್ಕೆ ಒಂದಷ್ಟು ಜನ ಆರ್ಟಿಸ್ಟ್ಗಳಿಗಾಗ್ಬೋದು, ಒಂದಷ್ಟು ವರ್ಕರ್ಸ್ಗೆ, ಟೆಕ್ನಿಷಿಯನ್ಸ್ಗೆ ತುಂಬಾ ಕೆಲಸ ನಷ್ಟ ಆಗಿದೆ. ಸೊ ಅವರು ಈಗ ಏನು ಆಚೆ ಬಂದು ಅವ್ರು ಮತ್ತೆ ಅವ್ರ ಕೆರಿಯರ್ನ ತುಂಬಾ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಲಿ ಅಂತ ನನ್ಗೆ ಅನ್ಸುತ್ತೆ ಮ್ಯಾಮ್. ಅದು ಯಾವುದೋ ಒಂದು ಕಹಿ ಘಟನೆ ಇಟ್ಕೊಂಡು ಜನ ಅದ್ರ ಬಗ್ಗೆ ಮಾತಾಡೋದು ಬೇಡ ಅನ್ನೋದು. ಸೊ ಅದು ಅಲ್ಲೆಲ್ಲೋ ನಡೆದಿದೆ, ಅಲ್ಲಿಗೆ ಸ್ಟಾಪ್ ಆಗ್ಬಿಡ್ಲಿ ಅನ್ನೋ. ಈಗ ಬೇಲ್ ನಂತರ ಸಿಕ್ಕಾಪಟ್ಟೆ ಸೆಲೆಬ್ರೇಷನ್ ಮಾಡಿದ್ರು ಫ್ಯಾನ್ಸ್. ನೀವೇನಾದ್ರು ಸೆಲೆಬ್ರೇಷನ್ ಮಾಡಿದ್ರೆ ಸರ್? ಮ್ಯಾಮ್ ಆಕ್ಚುಲಿ ನಾನು ಕನ್ನಡ ಇಂಡಸ್ಟ್ರಿ ಅಂದಮೇಲೆ ನಾನು ಎಲ್ಲ ಅಂದ್ರೆ ನನಗೆ ಇವ್ರಿಗೇನೆ ಅವ್ರಿಗೇನೆ ಅಂತ ಫಿಕ್ಸ್ ಆಗಿಲ್ಲ. ಎಲ್ಲ ಕಲಾವಿದರಿಗೂ ನಾನು ರೆಸ್ಪೆಕ್ಟ್ ಮಾಡ್ತೀನಿ. ಸೊ ಇವೇನ್ ದರ್ಶನ್ ಸರ್ ಬಂದಾಗ ಎಲ್ಲರಿಗೂ ಎಷ್ಟು ಖುಷಿ ಇರುತ್ತೋ ನನಗೂ ಅಷ್ಟೇ ಖುಷಿ ಇರುತ್ತೆ. ಸೊ ಇವೇನ್ ನಾನು ಅವ್ರಿಗೊಬ್ಬ ಅಭಿಮಾನಿ ಅಂತಾನೆ ಮಾತಾಡ್ತೀನಿ. ಸೊ ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ಅಭಿಮಾನಿಗಳ ಕಡೆಯಿಂದ. ಅವ್ರಿಗೆ ಕ್ರೇಜ್ ಯಾವಾಗ್ಲೂ ಇರುತ್ತೆ ಮ್ಯಾಮ್. ಓಕೆ, ನೆಕ್ಸ್ಟ್ ಈಗ ಬರ್ತಕ್ಕಂಥ ಯೂತ್ಸ್ಗೆ ಸರ್, ಅಂಗಡಿ ಈ ಒಂದು ಕನ್ಸು ಇಟ್ಕೊಂಡ್ ಬಂದು ಬರೋರಿಗೆ ಏನಾದ್ರು ಒಂದು ಮಾತು? ಮ್ಯಾಮ್ ನಾನೇನು ಹೇಳ್ತೀನಿ ಅಂದ್ರೆ, ಈಗ ನಮ್ಮ ಥರ ಕನ್ಸು ಕಟ್ಕೊಂಡಿರೋರು ಪ್ರತಿಯೊಂದು ಗಲ್ಲಿಯಲ್ಲೂ ಇರ್ತಾರೆ. ಅವರು ಕನ್ಸನ್ನ ನನಸು ಮಾಡ್ಕೊಬೇಕಂದ್ರೆ ಬಂದು ಇಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ಶ್ರಮ ಆಗ್ತೀನಿ ಅಂದ್ರೆ ಮಾತ್ರ ಇಂಡಸ್ಟ್ರಿಗೆ ಬರಬೇಕು. ಸೊ ಅವರು ಶ್ರಮ ಪಟ್ಟರೆ ಮಾತ್ರನೇ ಇಲ್ಲಿ ನೆಲೆ ಊರೋಕ್ಕಾಗೋದು, ನಿಂತ್ಕೊಳ್ಳೋಕ್ಕಾಗೋದು. ಪ್ರತಿಯೊಬ್ಬರು ಕನ್ಸು ಕಾಣ್ತಿರೋವ್ರಿಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಬನ್ನಿ, ಬಟ್ ಬಂದು ಸಿನಿಮಾ ಫೀಲ್ಡಲ್ಲಿ ತುಂಬ ಸ್ಟ್ರಗಲ್ಸ್ ಮಾಡಿ ತುಂಬಾನೇ ಪೇಷನ್ಸಿಂದ ತಾಳ್ಮೆಯಿಂದ ನಿಂತ್ಕೊಳ್ತೀನಿ ಅಂದರೆ ಮಾತ್ರನೇ ನೀವು ಕಾಲಿಡ್ಬೋದು. ಇಲ್ಲ ಅಂದರೆ ನಿಮಗೆ ತುಂಬ ಕಷ್ಟ ಅನಿಸುತ್ತೆ ಎಲ್ಲೋ ಒಂದು ಕಡೆ. ಸೊ ಅದನ್ನು ಬಿಟ್ಟು ಅರ್ಧದಲ್ಲೇ ಹೋಗ್ಬೇಕಾದಾಗ ನಮಗೆ ನೋವಾಗುತ್ತೆ. ಸೊ ಹಂಗಾಗಿ ನಾನೇನು ಹೇಳ್ತೀನಿ ಅಂದರೆ, ಬನ್ನಿ, ನೀವು ಬಂದಮೇಲೆ ಏನು ಮಾಡಬೇಕು ಅಷ್ಟೇ ವರ್ಕ್ ಮಾಡಿ. ಇಲ್ಲಿ ಬಂದು ಬೇರೆ ಬೇರೆ ಥರ ಹೋಗಿ ಹಾಳಾಗೋದು ಬೇಡ ಅನ್ನೋದು ನನ್ನ ಸಜೆಷನ್ನು. ಬಟ್ ನಾವೆಲ್ಲರೂ ಬಂದಿರೋ ತುಂಬ ಸ್ಟ್ರಗಲ್ಸಿಂದನೇ ಬರ್ಬೋದು, ಮಾಡ್ಬೋದು. ಸೊ ಅದೊಂದು ಎಲ್ಲರಿಗೂ ನಾನು ಹೇಳ್ತೀನಿ ನಾನು, ಬನ್ನಿ ಮಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇಲ್ಲಿ ಬಂದಮೇಲೆ ನನಗೆ ನನ್ನ ಫ್ರೆಂಡ್ ಒಬ್ರು ಇದ್ರು, ಭವಾನಿ ಅಂತ. ಅವ್ರು ತುಂಬ ಒಂದು 6 years ಫ್ರೆಂಡು. ಸೊ ನಾನೆಲ್ಲೋ ಹೈದ್ರಾಬಾದಲ್ಲಿ ಕೆಲಸ ಮಾಡಬೇಕಾಗಿದ್ರೆ ಒಂದು ಸಿನಿಮಾಗೆ ಡೈರೆಕ್ಟರ್ ಆಗಿ ಅಲ್ಲಿ ಸಿಕ್ಕಿರೋ ಫ್ರೆಂಡು. ಅವ್ರು ಬಂದು ಸುಮಾರು ವರ್ಷಗಳಾದ್ಮೇಲೆ ಅವರು ಒಂದು ಫೋನ್ ಬರುತ್ತೆ ನನಗೆ, ನಾನು ನಿಮ್ಮ ಜೊತೆ ಒಂದಷ್ಟು ವೀಡಿಯೋಸ್ ಮಾಡಬೇಕು ಅಂತ. ಸೊ ಅದಾದಮೇಲೆ ಅಶೋಕ್ ಬ್ರೋ ಅಂತ ಒಬ್ರಿದ್ರು. ಸೊ ಅವ್ರು ಬಂದು ನನಗೆ ಇಲ್ಲಿ ಬಂದಮೇಲೆ ಒಂದು ಇಬ್ಬರ ಹೆಂಡ್ತಿರ ಮುದ್ದಿನ ಗಂಡ ಅನ್ನೋದೊಂದು ಸಬ್ಜೆಕ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ. ಪ್ರೊಡ್ಯೂಸ್ ಮಾಡಾದ್ಮೇಲೆ ಅವ್ರು ನಮ್ಗೊಂದು ಎಲ್ಲರಿಗೂ ಒಂದು ಒಳ್ಳೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಕ್ಯಾಮ್ರಾ ಹಾಕ್ತಿದ್ದಾರೆ, ಪ್ಲಸ್ ಲೈಟಿಂಗ್ಸು ಪ್ರತಿಯೊಂದು ಹಾಕಿ ಪ್ರೊಡಕ್ಷನ್ ಮಾಡ್ಕೊಳ್ಳಿ ಅಂತ ನಾವೊಂದು 3-4 ಜನಕ್ಕೆ. ಸೊ ಅವ್ರು ಇಲ್ಲಿ ಬಂದು ಎಲ್ಲ ಒಳ್ಳೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ ಮ್ಯಾಮ್. ಆ ಸಪೋರ್ಟಿವ್ ಬಂದು ನಮಗೆ ತುಂಬಾ ಹೆಲ್ಪ್ಫುಲ್ ಆಗ್ತಿದೆ. ಸೊ ಅವ್ರು ಬಂದು ಅಶೋಕ್ ಸರ್ ಅಂತ, ಅವ್ರು ಇವತ್ತು ಲೈಕ್ ಅವ್ರದ್ದು 24th ಬರ್ತ್ಡೇ ಅಡ್ವಾನ್ಸ್ ಆಗಿ ಇವತ್ತೇ ಮಾಡ್ತಿದ್ದೀವಿ. ಸೊ ಅವ್ರಿಗೂ ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಪ್ಲಸ್ ಅವರೇನೆ ಮ್ಯಾಮ್ ಇವಾಗ ನಮ್ಗೆ ಇಲ್ಲೆಲ್ಲ ನೋಡ್ಕೊಳ್ತಿರೋದು. ಸೊ ಅವ್ರದ್ದು TMP ಪಿಕ್ಚರ್ಸ್ ಅಂತ ಒಂದು ಚಾನಲ್ ಇದೆ. ಸೊ ಅದು ಈಗ ಹೊಸದಾಗಿ ಒಳ್ಳೆ ಕಂಟೆಂಟ್ಸ್ ಮಾಡೋಣ. ಸೊ ಅದರಲ್ಲಿ ಒಳ್ಳೆ ಕಂಟೆಂಟ್ಸ್ ಬರುತ್ತೆ. ಸೊ TMP ಪಿಕ್ಚರ್ಸ್ಗೆ ಸಪೋರ್ಟ್ ಮಾಡಿ. ಸೊ ಅದೇ ಆ ಚಾನಲ್ನ ಒಂದು ಒಳ್ಳೆ ರೀತಿಯಲ್ಲಿ ತಗೊಂಡು ಹೋಗ್ತೀವಿ, ಒಳ್ಳೆ ಫ್ಯಾಮಿಲಿ ಕಂಟೆಂಟ್ಸ್ ಎಲ್ಲ ಮಾಡಿ. ಸೊ ಅದಕ್ಕೂ ನಮ್ಮನ್ನು ಏನು ನೋಡ್ತಿದ್ದೀರಾ ಅವ್ರು ಆ ಚಾನಲ್ಗೂ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಒಳ್ಳೇದಾಗ್ಲಿ ಸರ್. ನಿಮ್ಮ ಫ್ಯೂಚರ್ ಮೂವೀಸ್ ಆಗಿರ್ಬೋದು, ನೀವು ಏನೇ ಮಾಡಿ ನೆಕ್ಸ್ಟ್ ಒಳ್ಳೇದಾಗ್ಲಿ. ನಿಮ್ಮ ಕೈ ಕೆಳಗೂ ಒಂದಷ್ಟು ಜನಕ್ಕೆ ಕೆಲಸ ಕೊಡಿ ಅಂತ ನಾವು ಆಶಿಸ್ತೀವಿ. ಸೊ ಒಳ್ಳೇದಾಗ್ಲಿ. ನಮ್ಮ ಡಿಜಿಟಲ್ ಕುಟುಂಬಕ್ಕೆ ನಿಮ್ಮ ಇಂಟರ್ವ್ಯೂ ತುಂಬ ಅನ್ಸುತ್ತೆ ಎಲ್ಲೋ ಒಂದಷ್ಟು ಜನಕ್ಕೆ
ಈಗ ಹೊಸದಾಗಿ ಬರ್ತಕ್ಕಂಥವ್ರು ಯೂತ್ಗಳಿಗೆ ಒಂದು ಈ ವಿಡಿಯೋ ನೋಡಿ ಏನೋ ಒಂದು ಅವ್ರಿಗೆ ಅನ್ಸ್ಬೋದು ನಾನು ಮಾಡ್ಬೋದು ಇಲ್ಲಿ ನಿಂತು ಅಂತ. ಸೊ ಅದು ನಿಮ್ಮ ಮಾತುಗಳಿಂದ ಅವ್ರಿಗೆ ಇನ್ಸ್ಪೈರ್ ಆಗ್ಬೋದು ಅಂತ ಅನ್ಸುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ನಿಮ್ಗೂ.